ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಂಜುನಾಥ ಬಿಆರ್, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಉಪ್ಪಿನಂಗಡಿ. ಈ ದಿನ ತೃತೀಯ ಚತುರ್ಮಾಸ BA BSW ಕನ್ನಡ ವಿಷಯದ ತಾಯಿಯ ಆಸೆ ಲೇಖನದ ಲೇಖಕರ ಪರಿಚಯ ಮತ್ತು ಈ ಲೇಖನದ ಆಶಯವನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಮೀನಗುಂಡಿ ಸುಬ್ರಹ್ಮಣ್ಯ ಅವರು ಮನೋವಿಜ್ಞಾನದ ಲೇಖಕರಾಗಿದ್ದು 1943ರಲ್ಲಿ ಜನಿಸಿದರು. ಇವರು ಬಳ್ಳಾರಿಯ ತಾರಾನಾಥ ಆಯುರ್ವೇದ ವಿದ್ಯಾಪೀಠದಲ್ಲಿ LAMS ಶಿಕ್ಷಣವನ್ನ ಪೂರ್ಣಗೊಳಿಸಿ ಸೈಕೋಥೆರಪಿಯಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ. ಇವರ ಶಿಕ್ಷಣ ಮತ್ತು ವೃತ್ತಿಯ ಬಗ್ಗೆ ನೋಡೋದಾದ್ರೆ ಸೈಕೋಥೆರಪಿ, ಟ್ರಾನ್ಸ್ಪರ್ಸನಲ್ ಅನಾಲಿಸಿಸ್, ಗ್ರೂಪ್ ಡೈನಾಮಿಕ್ಸ್, ಗೆಸ್ಟಾಲ್ಟ್ ಥೆರಪಿ ಮತ್ತು ನಾನ್ ಡೈರೆಕ್ಟಿವ್ ಕೌನ್ಸಿಲಿಂಗ್ ನಲ್ಲಿ ತರಬೇತಿಯನ್ನ ಪಡ್ಕೊಂಡಿದ್ದಾರೆ. ಇವರ ಕೃತಿಗಳ ಬಗ್ಗೆ ನಾವು ನೋಡೋದಾದ್ರೆ ಮನಸ್ಸು ಇಲ್ಲದ ಮಾರ್ಗ ಮತ್ತು ಈ ವರ್ತನೆಗಳು ನಿಮ್ಮಲ್ಲಿ ಎಷ್ಟಿವೆ, 2 ಕೃತಿಗಳನ್ನ ರಚನೆಯನ್ನ ಮಾಡಿದ್ದಾರೆ. ಸೈಕೋಥೆರಪಿ ರಂಗಕ್ಕೆ 1975ರಲ್ಲಿ ಪ್ರೊಫೆಸರ್ ರೂಪಿ ಕುಮಾರ್ ಪಾಂಡ್ಯರಿಂದ ಕ್ಲಿನಿಕಲ್ ಹಿಪ್ನಾಸಿಸ್ ನಲ್ಲಿ ತರಬೇತಿ ಪಡೆಯುವುದರೊಂದಿಗೆ ಪ್ರವೇಶವನ್ನ ಮಾಡ್ತಾರೆ. 1983ರಲ್ಲಿ ಕೊಚ್ಚಿನ್ನ ಇನ್ಸ್ಟಿಟ್ಯೂಟ್ ಫಾರ್ ಕೌನ್ಸಿಲಿಂಗ್ ಅಂಡ್ ಟ್ರಾನ್ಸ್ಕನಲ್ ಅನಾಲಿಸಿಸ್ ರೆವರೆಂಡ್ ಫಾದರ್ ಜಾರ್ಜ್ ಕಂಡತಿಲ್ SJ ಮತ್ತು ಸಿಸ್ಟರ್ ಅನ್ನಿ ಮಾರಿಯಾ CM ಅವರಿಂದ ಟ್ರಾನ್ಸ್ಕನಲ್ ಅನಾಲಿಸಿಸ್, ಗ್ರೂಪ್ ಡೈನಾಮಿಕ್ಸ್, ಗೆಸಾಲ್ಟ್ ಥೆರಪಿ ಮತ್ತು ನಾನ್ ಡೈರೆಕ್ಟಿವ್ ಕೌನ್ಸಿಲಿಂಗ್ ನಲ್ಲಿ ತರಬೇತಿಯನ್ನ ಪಡೆದುಕೊಳ್ಳುತ್ತಾರೆ. ಮಾನಸಿಕ ವಿಜ್ಞಾನದಲ್ಲಿ ರೋಗವನ್ನ ವಾಸಿ ಮಾಡುವ ಬದಲಿಗೆ ರೋಗಿ ವಿಶ್ಲೇಷಣೆ ಮಾಡುವ ಮತ್ತು ಆತನ ಪ್ರಜ್ಞೆಯನ್ನ ವಿಶ್ಲೇಷಣೆ ಮಾಡುವಂತಹ ನೂತನ ಪದ್ಧತಿಯನ್ನ 1970ರಲ್ಲಿ ಆರಂಭಗೊಳ್ಳುತ್ತೆ. ಮೀನಗುಂಡಿಯವರು ಈ ಒಂದು ಪದ್ಧತಿಯನ್ನ, ಅಂದ್ರೆ ರೋಗಿ ವಿಶ್ಲೇಷಣೆ ಮಾಡುವ ಮತ್ತು ಆತನ ಪ್ರಜ್ಞೆಯನ್ನ ವಿಶ್ಲೇಷಿಸುವಂತಹ ಪದ್ಧತಿಯನ್ನ ಅಭ್ಯಾಸಿಸಿ ಕರ್ನಾಟಕದಲ್ಲಿ ವಿವಿಧೆಡೆ ತರಬೇತಿ ಶಿಬಿರಗಳನ್ನು ನಡೆಸಿ ಜನಪ್ರಿಯಗೊಳಿಸ್ತಾರೆ. 1988ರಲ್ಲಿ ಮೀನಗುಂಡಿಯವರು ಮನಸ್ಸು ಇಲ್ಲದ ಮಾರ್ಗ ಕೃತಿಯನ್ನ ಪ್ರಕಟಿಸಿ ನೂತನ ಚಿಕಿತ್ಸಾ ಕ್ರಮವನ್ನ ಕನ್ನಡ ನಾಡಿನ ಜನತೆಗೆ ಪರಿಚಯವನ್ನು ಮಾಡ್ತಾರೆ. ಈ ಕೃತಿಗೆ 1992-93ನೇ ಸಾಲಿನ ಮೂಡಬಿದಿರೆಯ ವರ್ಧಮಾನ ಸಾಹಿತ್ಯ ಪ್ರಶಸ್ತಿ ಲಭಿಸುತ್ತೆ. ಈ ವರ್ತನೆಗಳು ನಿಮ್ಮಲ್ಲಿ ಎಷ್ಟಿವೆ ಮೀನಗುಂಡಿಯವರ ಇನ್ನೊಂದು ಪ್ರಮುಖ ಕೃತಿಯಾಗಿರುವಂಥದ್ದು. ಮನಸ್ಸಿಗೆ ಸಂಬಂಧಿಸಿದ ದಾರ್ಶನಿಕ ಪರಿಕಲ್ಪನೆಗಳೇ ಹೆಚ್ಚಿರುವ ಸಂದರ್ಭದಲ್ಲಿ ಮಾನಸಿಕ ಅಸ್ವಸ್ಥತೆಗೆ ಕಾರಣವಾಗುವ ಮಾನಸಿಕ ಕ್ರಿಯೆಯ ವೈಜ್ಞಾನಿಕವೆನಿಸುವಂತಹ ಅರಿವನ್ನ ಇವರು ತಂದುಕೊಡ್ತಾರೆ. ಟ್ರಾನ್ಸ್ಕನಲ್ ಅನಾಲಿಸಿಸ್ ನ ಆಧಾರದಿಂದ ತಾನೇ ಮಾಡಿದ ಪ್ರಯೋಗ, ಚಿಕಿತ್ಸಾ ವಿಧಾನಗಳ ದೃಷ್ಟಾಂತದಿಂದ ಮಾನಸಿಕ ಆರೋಗ್ಯದ ಕುರಿತು ನೂತನ ಅರಿವನ್ನ ಮೂಡಿಸ್ತಾರೆ. ಈ ಒಂದು ಲೇಖನದ ಆಶಯವನ್ನ ನಾವು ನೋಡೋದಾದ್ರೆ ಗೆಸ್ಟಾಲ್ಟ್ ಎನ್ನುವುದು ಜರ್ಮನ್ ಭಾಷೆಯ ಪದವಾಗಿದೆ. ಕನ್ನಡದಲ್ಲಿ ಇದನ್ನ ಪರಿಪೂರ್ಣ ಆಕಾರ ಎಂದು ಗುರುತಿಸ್ತಾರೆ. ಡಾಕ್ಟರ್ ಪರ್ಲ್ಸ್ ಪ್ರಕಾರ ನಾವೆಲ್ಲ ಒಂದೇ ಸಮುದಾಯದಲ್ಲಿ 2 ವೇದಿಕೆಗಳಲ್ಲಿ ಕ್ರಿಯಾಶೀಲರಾಗ್ತೇವೆ. ಒಂದು ವೇದಿಕೆ ನಮ್ಮ ಹೊರಗಿನ ವಾಸ್ತವ, ರಿಯಾಲಿಟಿ. ಇನ್ನೊಂದು ನಮ್ಮ ಒಳಗಿರುವ ಕಲ್ಪನೆ, ಫ್ಯಾಂಟಸಿ ಅಂತ ಹೇಳಿ. ವಾಸ್ತವದಲ್ಲಿ ಈಗ ಇಲ್ಲದ ವಿಷಯವನ್ನ ಇದೆ ಎಂಬಂತೆ ಊಹಿಸಿ ಸಾಧ್ಯತೆಗಳನ್ನ ತಯಾರಿಸಿ ಇಟ್ಟುಕೊಳ್ಳುವ ಮಾನಸಿಕ ಕ್ರಿಯೆಯನ್ನ ಕಲ್ಪಿಸಿಕೊಳ್ಳುವುದು ಅಥವಾ ಕಲ್ಪನೆ ಎಂದು ಅವರು ವಿವರಣೆಯನ್ನ ಕೊಡ್ತಾರೆ. ಅನೇಕ ವಿದ್ಯಾರ್ಥಿಗಳು ಈ ರೀತಿಯ ದ್ವಂದ್ವಕ್ಕೆ ಒಳಗಾಗಿ ಚಡಪಡಿಸುತ್ತಿರ್ತಾರೆ. ಅಂತವರಿಗೆ ಸ್ವಲ್ಪ ಮಟ್ಟಿನ ಧೈರ್ಯ ಮತ್ತು ಭರವಸೆ ಮೂಡಿಸುವ ಪ್ರಯತ್ನ ಈ ಲೇಖನದಲ್ಲಿ ಇದೆ. ಮುಂದಿನ ಒಂದು ತರಗತಿಯಲ್ಲಿ ಈ ಲೇಖನದ ವಿಶ್ಲೇಷಣೆಯನ್ನ ಮಾಡೋಣ. ಧನ್ಯವಾದ.